ಮುತ್ತಿನಂತಹ ಧ್ವನಿಯ ಈಗ ನೀವು ಕೇಳಿದ್ದೀವಿ. ಅಶ್ರಫ್, ಓವರ್ ಟು ಯು. ಧನ್ಯವಾದಗಳು. ಯುನೈಟೆಡ್ ಕಾಪು ಎಸ್ ಪಂದ್ಯಾಕೂಟ ಮುಂದುವರಿಸುವಂತೆ ದಂಡುಗಾರಿಕಾ ವಿಭಾಗದಲ್ಲಿ ಸಾಬುದ್ದೀನ್ ಒಂದು ಕಡೆ ಆದರೆ ಸಲ್ಮಾನ್ ನಾಸ್ಟ್ರೈಕ್ ವಿಭಾಗದಲ್ಲಿ, ನವಾಸ್ ಎಸ್ತಗಾರಿಕಾ ವಿಭಾಗದಲ್ಲಿ. ಖಾತೆ ಆರಂಭಗೊಂಡಿಲ್ಲ, ಪಂದ್ಯ ಆರಂಭಗೊಂಡಿಲ್ಲ. ಇನ್ನೇನು ಸಾಬುದ್ದೀನ್ ಎಂಬ ಆ ಬಲಿಷ್ಠ ಆಟಗಾರ ಎಲ್ಲ ಆಲೋಚನೆ ಭರಿತ ಎದುರಿಸುವ ಯತ್ನ. ಯಾವ ರೀತಿಯಲ್ಲಿ ಪಂದ್ಯ ಸಾಗಿ ಬರಲಿದೆ ನೋಡಿ. 4:51 ಮುಕ್ತಾಯ. ಆರಂಭಿಕ ಎಸೆತ ನೋಡಿ ಇಲ್ಲಿ ಶಾಬುದ್ದೀನ. ಆಹಾ ಆಹಾ, ಲಾಲಿಪಾಪ್ ಮಾದರಿ ಚೆಂಡಿಗೆ 4 ಅಂಕಗಳು. ಶಾಬುದ್ದೀನನ ಚರಿತ್ರೆಯನ್ನ ತಿಳಿದು ಬಂದಿದ್ದಾನೆ ಮೈದಾನಕ್ಕೆ. ಪ್ರಥಮ ಎಸೆತಕ್ಕೆ 4 ಅಂಕ ತನ್ನದಾಗಿಸಿದಂತ ಶಾಬುದ್ದೀನ ದ್ವಿತೀಯ ಎಸೆತದಲ್ಲಿ ಅಂಕ ಗಳಿಸುವಲ್ಲಿ ವಿಫಲತೆಯನ್ನ ಕಂಡ್ರು ನೋಡಿ. ಓವರಿನ ತೃತೀಯ ಎಸೆತ ಶ್ರೇಷ್ಠ ಮಟ್ಟದ ಎಸೆತಗಾರ 27 ಕ್ರಮಸಂಖ್ಯೆಯ ಸಮವಸ್ತ್ರಧಾರಿ ನವಾಜ್ ಕೈಯಲ್ಲಿ ಚೆಂಡು ತೀರ್ಪುಗಾರನನ್ನು ದಾಟುತ್ತಾ ಪ್ರಥಮ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ. ಆಹಾ, ಸಾಬುದ್ದೀನ ಫೈನ್ ಲೆಗ್ ಭಾಗ ತನ್ನದಾಗಿಸುವಾಗ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ಒಂಟಿ ಸುಲಭವಾಗ್ತಾ ಇದೆ. ರೋಚಕ ರೋಮಾಂಚನ ಸ್ಥಿತಿಯತ್ತ ಸಾಗಿ ಬರಬಹುದೇ ಈ ಪಂದ್ಯಾಕೂಟ. ಎಲ್ಲ 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 ಪ್ರಶ್ನಾರ್ಥಕ ಚಿಹ್ನೆಯಾಗಿ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಂತ ಸರ್ವರನ್ನ ಒಂದೊಮ್ಮೆ ನಾವುಗಳು ಗಮನಿಸಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಯುನೈಟೆಡ್ ಕಾಪು ಆವೃತ್ತಿ 5ರಲ್ಲಿ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಸ್ ಪಂದ್ಯಾಕೂಟ ಮುಂದುವರಿಸುವಂತೆ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಇರುವಾಗ ಉತ್ತಮ ರೀತಿಯಲ್ಲಿ ದಂಡಿಸಲು ಪ್ರಯತ್ನ. ಆಹಾ ಆಹಾ ಆಹಾ, ಆ ಸೀಮಾ ರೇಖೆ ಗಡಿದಾಡ್ತಾ ಇದೆ. ಇಲ್ಲಿ ತೀರ್ಪುಗಾರ 4 ಅಂಕ ಎಂಬ ತೀರ್ಪುಗಾರಿಕೆ.
ಆನ್. ഇത്തവണ ഒരു റണ്ണ് നേടുകയാണ്. മനോഹരമായ മത്സരത്തിൽ രണ്ടാം റണ്ണിനായി ഓടുമ്പോൾ രണ്ട് റണ്ണുകൾ സ്വന്തമാക്കുന്നു. ഒരു ഓവർ അവസാനിക്കുമ്പോൾ ടീമിന്റെ സ്കോർ നില 15. യാതൊരു വിക്കറ്റ് നഷ്ടപ്പെടുന്നില്ല. ആഫ്റ്റർ ദ കംപ്ലീഷൻ ഓഫ് 1 over now the score moves on to 15, no loss. ತೀರ್ಪುಗಾರರೇ, ಪಂದ್ಯಾಕೂಟ ಆದಷ್ಟು ಬೇಗ ಮುಂದೆ ತೀರ್ಪುಗಾರರೇ, ನಿಮ್ಮ ಕೈಯಲ್ಲಿದೆ ಪಂದ್ಯಾಕೂಟದ ಎಲ್ಲ ಕೈಚಲಕ. ಎಸ್ತಗಾರಿಕಾ ವಿಭಾಗದಲ್ಲಿ ಆಜರ್ ಆಜು ಈ ಮೊದಲು ತನ್ನ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಸರದಾರ ಆಜರ್ ಆಜು 2 ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ 10 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಆಜರ್ ಆಜು ಎಸ್ತಗಾರಿಕಾ ವಿಭಾಗದಲ್ಲಿ. ದ್ವಿತೀಯ ಓವರಿನ ಪ್ರಥಮ ಎಸೆತ ಎಸೆಯಲು ಸಿದ್ಧ ಸಾಬುದ್ದೀನ್ ಕಡೆಗೆ. ಸಾಬುದ್ದೀನ್ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ, ಅದ್ಭುತ ಆಟಗಾರ, ಸಮಯ ಪರಿಸ್ಥಿತಿಯನ್ನು ಅರಿತು ಆಡಬಲ್ಲ ಆಟಗಾರ. ಸ್ಟ್ರೈಕ್ ವಿಭಾಗದಲ್ಲಿ ಸಾಬುದ್ದೀನ್. ದ್ವಿತೀಯ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಹೊಡೆತಕ್ಕ ಪ್ರಯತ್ನ ಪಟ್ಟರು. ಫೈನ್ ಲೆಗ್ ಭಾಗವಾಗಿ ಸೇರ್ತಾ ಇದೆ ಚೆಂಡು. ಒಂಟಿ ಸುಲಭವಾಗ್ತಾ ಇದೆ. ಈ ಒಂಟಿ ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 16. ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಅಜರ್ ಅಜ್ಜು ಎಸ್ತಗಾರಿಕಾ ವಿಭಾಗದಲ್ಲಿ ಜೀವನದಲ್ಲಿ ಗುರಿ ಇರಬೇಕು ಹೊರತು ಬೇರೆಯವರ ಮೇಲೆ ಉರಿ ಇರಬಾರದು. ಜೀವನದಲ್ಲಿ ಗುರಿ ಇರಬೇಕೇ ಹೊರತು ಬೇರೆಯವರ ಬಗ್ಗೆ ಉರಿ ಇರಬಾರದು ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಯುನೈಟೆಡ್ ಕಾಪು ಎಂಬ ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯಲ್ಲಿ, ಸಂತೋಷದ ರೀತಿಯಲ್ಲಿ ಎಲ್ಲರಿಗೊಂದು ಅವಕಾಶವನ್ನು ನೀಡುವ ಒಂದು ಪಂದ್ಯ ನೋಡಿದು. ಮುತ್ತಿನಂತ ಚೆಂಡಿತ್ತು. ಬಹಳಷ್ಟು ಉತ್ತಮ ರೀತಿಯಲ್ಲಿ ದಂಡಿಸಲು ಎದುರಾದರೂ ಒಂದೇ ಒಂದು ಅಂಕಗಳು ಜಮಾವಣೆ. ಬಹಳಷ್ಟು ಸೊಗಸಾದ ಪಂದ್ಯ ಸಾಗಿ ಬರುತ್ತಾ ಇದೆ. ಈ ಪಂದ್ಯದ ವಿಜಯದ ರೂವಾರಿ ಯಾರಾಗಿರಬಹುದು, ಯಾರಿಗಾಗಿರಬಹುದು ಸೋಲು, ಎಲ್ಲ ಪ್ರಶ್ನೆಗಳು ಇಲ್ಲಿ ಮುಂದೆ ಇದೆ. ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 17 ಅಂಕಗಳು. ಸಾಬುದ್ದೀನ್ ಎದುರಿಸಿ ಆಡಬಲ್ಲ ಆಟಗಾರ. ಸಾಬುದ್ದೀನ್ ದಂಡು ಮಾತನಾಡುವಾಗ ಇಲ್ಲಿ ಸಾಬುದ್ದೀನ್
4ನೇ ಎಸೆತ ಅಂಕಪಟ್ಟಿಯಲ್ಲಿ 17 ಅಂಕಗಳು. ಇಲ್ಲಿ ಅಣ್ಣ ತಮ್ಮಂದಿರ ಜೋಡಿ ನೋಡಿ, ಒಂದು ಕಡೆ ಎಂಬಿ, ಮತ್ತೊಂದು ಕಡೆ ಬಾತಿ. ಅಣ್ಣ ತಮ್ಮಂದಿರು ಈ ಮೈದಾನವನ್ನ ಬಿಟ್ಟು ಹೋಗುವಾಗ ಮನೆಗೊಂದು ಪ್ರಶಸ್ತಿಯನ್ನ ತೆಗೆದುಕೊಂಡು ಹೋಗುವರೆ. ಎಲ್ಲ 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 ಸವಾಲುಗಳಾಗಿ ಪರಿಣಮಿಸ್ತಾ ಇದೆ. ಎಡಗೈ ಆಟಗಾರ ಎಂಬಿ ಸ್ಟ್ರೈಕ್ ವಿಭಾಗದಲ್ಲಿ ಅಂಕಪಟ್ಟಿ 17ರಲ್ಲಿ, ಓವರಿನ ಚತುರ್ಥ ಎಸ್ತ ಚಾಲ್ತಿಯಲ್ಲಿ. ಎಸ್ತಗಾರಿಕಾ ವಿಭಾಗದಲ್ಲಿ ಅಜರ್ ಅಜ್ಜು. ಬಹಳಷ್ಟು ಉತ್ತಮ ರೀತಿಯಲ್ಲಿ ತಾಂತ್ರಿಕತೆ ಬಂದರೂ ಎಂಬಿಯ ಬಹಳಷ್ಟು ತಂತ್ರವಿತ್ತು. ಆದರೆ ಇದು ಅಜರ್ ಅಜ್ಜು ಬಹಳಷ್ಟು ಅನುಭವ. ಈಗಾಗಲೇ ನಾನು ತಿಳಿಸಿದ್ದೆ, 2 ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ತನ್ನದಾಗಿಸಿ ಈ ಪಂದ್ಯದಲ್ಲೂ ನನಗೇ ಬೇಕು ಎಂಬ ಆತುರದಿಂದ ಪಂದ್ಯವನ್ನು ತನ್ನದಾಗಿಸಿಕೊಳ್ಳುವ ತವಕದಲ್ಲಿ ಈ ಬಾರಿ 1 ಅಂಕಕ್ಕೆ ಅವಕಾಶ ಲಭಿಸ್ತಾ ಇದೆ. ಈ 1 अंकದೊಂದಿಗೆ ತಂಡದ ಒಟ್ಟು ಮೊತ್ತ 18. दूसरी ओवर की आखिरी गेंद, कुल मिलाकर रैंक 18 पर है. 1 विकेट के नुकसान पर बाती स्ट्राइक पर. बाती 4 गेंद पर 11 अंक कमा चुकी है. देखिए 9 स्ट्राइक पर एमबी 2 गेंद पर 1 अंक कमा चुकी है. बेहतरीन खेल चल रहे मैदान पर शारजा की मट्टी पर. यह है ऑर्गेनाइजिंग यूनाइटेड कप सीजन 5. इस बार उठा के मारने के लिए कोशिश, कवर की तरह डीप कवर से दे जा रहे गेंद, आसान तरीका से 2 अंक जोड़ रहे. देखिए after the completion of 2 overs, now the score moves on to 20, loss of 1 wicket. ಬಹಳಷ್ಟು ವಿಜೃಂಭಣೆಯಿಂದ ಸಾಗಿ ಬರುತ್ತಾ ಇರುವಂತಹ ಪಂದ್ಯ. ಅಂಕಪಟ್ಟಿ 26ರಲ್ಲಿ ದ್ವಿತೀಯ ಸತ ಚಾಲ್ತಿಯಲ್ಲಿ ಸಲೀಂ ಮಣಿಪುರ ಕೈಗೆತ್ತಿಕೊಳ್ಳುತ್ತಾ ಚೆಂಡು ತೀರ್ಪುಗಾರರನ್ನ ದಾಟಿಕೊಳ್ಳುತ್ತಾ ಓವರಿನ ದ್ವಿತೀಯ ಸತ ಚಾಲ್ತಿಯಲ್ಲಿ ಕ್ರೀಸ್ ಬಿಟ್ಟು ಆಡುವ ಆಟಗಾರ ಎಲ್ಲೋ ಒಂದು ಕಡೆ ತಪ್ಪು, ಲಯವನ್ನ ತಿಳಿದು ಹರಿದು ಆಡಬೇಕಾಗಿದೆ ದಂಡುಗಾರ. ಏನೇ ಇರಲಿ ಅಂಕಪಟ್ಟಿ 26ರಲ್ಲಿ ಸ್ಥಗಿತ. ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಎಂಬಿ 4 ಎಸೆತಗಳಲ್ಲಿ 7 ಅಂಕಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಸ್ಟ್ರೈಕ್ ವಿಭಾಗದಲ್ಲಿ. ಬಾತಿ
ನೋ ಸ್ಟ್ರೈಕ್ ವಿಭಾಗದಲ್ಲಿ 5 ಎಸೆತಗಳಲ್ಲಿ 13 ಅಂಕದೊಂದಿಗೆ ನೋ ಸ್ಟ್ರೈಕ್ ವಿಭಾಗದಲ್ಲಿ ಎಸ್ ಮುಂದುವರಿಯಲಿ. ತೃತೀಯ ಎಸೆತ ಆ ಎತ್ತಿ ಬಾರಿಸೋ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಇದ್ರು. ಈ ಬಾರಿ 4 ಅಂಕಗಳ ನಿಶಾನ. ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಳೆಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು, ನಾಳೆಗೆ ಜಾರಿ ಆಗುವ ಅಪಾಯವೇ ಹೆಚ್ಚು ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ 30 ಅಂಕಗಳು ಅಂಕಪಟ್ಟಿಯಲ್ಲಿ 1 ಉದರಿ ಬಿಟ್ಟು ಕೊಡುತ್ತಾ ಒಬ್ಬರಿನ ಚತುರ್ಥ ಎಸ್ತ ಜಾಲಿಯಲ್ಲಿ ಈ ಬಾರಿ ಆಫ್ ಸ್ಟಂಪಿನಿಂದ ಹೊರಭಾಗಕ್ಕೆ ಸೇರಿದ ಚೆಂಡು ಅಗಲವಾದ ಎಸೆತ ಎಂಬ ತೀರ್ಪುಗಾರಿಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಈ ಒಂದು ಪಂದ್ಯಾಕೂಟದಲ್ಲಿ ತೀರ್ಪುಗಾರಿಕಾ ಪೀಠದಲ್ಲಿ ತನ್ನ ಜವಾಬ್ದಾರಿಯನ್ನ ಮುಂದುವರಿ റഫറി ഭാഗത്തിൽ പറയേണ്ടതുണ്ട്. എത്രയും പെട്ടെന്ന് മത്സരം ആരംഭിക്കേണ്ടതുണ്ട്. സമയം നൽകാനില്ല, അവസരം നൽകരുത്. ഇനിയും ഒരുപാട് മത്സരമുണ്ട്. ജൽദി से जल्दी आरंभ करना चाहिए. I would like to request officials to start this match as early as possible. Also, I request all the players to support us. We're already running short of the time, due to which we are reduced the overs to the 4 overs. So I request the players and the team captains, please support us to keep the match going. I request the officials. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದಲ್ಲಿ ನಾವುಗಳು ಗಮನಿಸಿಕೊಳ್ತಾ ಇದ್ದೇವೆ ನೋಡಿ. ವಿದ್ವಾರ್ ಬಾಯ್ಸ್ ಈ ಒಂದು ಟೀಮಿನ ಮಾಲಕರಾಗಿರತಕ್ಕಂತ ಗೌರವಾನ್ವಿತ ಪ್ರವೀಣ್ ಶೆಟ್ಟಿ ಅವರು ಕೂಡ ವೀಕ್ಷಣೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಗೌರವಾನ್ವಿತ ವಿದ್ಯಾನಂದ ಶೆಟ್ಟಿ ಅವರು ಕೂಡ ಅದೇ ರೀತಿಯಲ್ಲಿ ಇವರ ಕುಟುಂಬ ಸಮೇತವಾಗಿ ಈ ಪಂದ್ಯದ ವೀಕ್ಷಣೆಯಲ್ಲಿದೆ ನೋಡಿ. ಖಂಡಿತವಾಗಿಯೂ ಬೆರಳಿ ಚಪ್ಪಾಳೆ ಯುನೈಟೆಡ್ ಕಾಪು ಪರವಾಗಿ ಅವರಿಗೆ ಹೃದಯಾಂತರವಾದಂತ ಧನ್ಯವಾದ ಅರ್ಪಿಸಿಕೊಳ್ಳುತ್ತಾ ಇಲ್ಲಿ ಪಂದ್ಯದ ಚಿತ್ರಣದತ್ತ ಗಮನಿಸಬೇಕಾಗಿದೆ. 37ರತ್ತ ಸಾಗಿ ಬರುತ್ತಾ ಇದೆ. ಎಂಬಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಮ್ಮ ದಂಡನೆಯನ್ನ ಮುಂದುವರಿಸ್ತಾ ಇದ್ದಾರೆ. ದಾಂಡಿಗ ರೀತಿಯಲ್ಲಿ 6 ಎಸೆತಗಳಲ್ಲಿ 17 ಅಂಕಗಳನ್ನು ತನ್ನದಾಗಿಸಿಕೊಂಡ ಎಂಬಿ ಸ್ಟ್ರೈಕ್ ವಿಭಾಗದಲ್ಲಿ ಅಂಕಪಟ್ಟಿ 37ರಲ್ಲಿ ತೃತೀಯ ಓವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿ ಸಲೀಂ ಮಣಿಪುರ ಎಸೆತಗಾರಿಕಾ ವಿಭಾಗದಲ್ಲಿ ಎಲ್ಲೋ ಒಂದು ಕಡೆ ಜಾದುವನ್ನು ಮುಂದುವರಿಸಬೇಕಾಗಿದೆ. ಕಾರಣ ಇದು ಅಣ್ಣ ತಮ್ಮಂದಿರ ಜೋಡಿ ಮಾತುಕತೆಯನ್ನ ಮಾಡಿಬಿಟ್ಟಿದ್ದಾರೆ. 2 ಜನ ಸೇರಿ ಯಾವ ಸಮಯಕ್ಕೂ ತಂಡದ ಚಿತ್ರಣವನ್ನೇ ಬದಲಿಸುವ ಸಾಮರ್ಥ್ಯ ಈ ಅಣ್ಣ ತಮ್ಮಂದಿರಲ್ಲಿದೆ. ಎಸ್ ಮುಂದುವರಿಸಿಕೊಳ್ಳುವಾಗ ಎಸೆತಗಾರಿಕಾ ವಿಭಾಗದಲ್ಲಿ ಸಲೀಂ ಮಣಿಪುರ ಪಂಚಮ ಎಸೆತ ಇದು. ಯಾವುದೇ ಒಂದು ಅಂಕಕ್ಕೆ ಅವಕಾಶವಿಲ್ಲ. ಗುಡ್ ಲೆಂತ್ ಮಾದರಿಯಲ್ಲಿ ಚೆಂಡುಗಳು ನೋಡಿ ದಂಡುಗಾರನನ್ನ ಎಲ್ಲ ರೀತಿಯಲ್ಲಿ ಕಟ್ಟಿಹಾಕುವ ಪ್ರಯತ್ನ ಸಲೀಂ ಮಣಿಪುರ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ. ಇನ್ನಿಂಗ್ಸ್ಗಳು 4 ಓವರ್ಗಳಿಗೆ ಸೀಮಿತಗೊಂಡ ಪಂದ್ಯ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿರುವಾಗ ಅಗಲವಾದ ಎಸೆತ ಎಂಬ ತೀರ್ಪುಗಾರಿಕೆ ಎಶಾರ್ ತೀರ್ಪುಗಾರಿಕೆ ವಿಭಾಗದಿಂದ ಪ್ಲಸ್ ನೋ ಬಾಲ್ ಎಂಬ ತೀರ್ಪುಗಾರಿಕೆ ನೋಡಿ. ಸಾರಿ, ನೋ ಬಾಲ್ ಎಂಬ ತೀರ್ಪುಗಾರಿಕೆ ಬರ್ತಾ ಇದೆ.
ಫ್ರೀ ಫ್ರೀ ಹಿಟ್ಟಿನ ಅವಕಾಶಗಳು ಬರ್ತಾ ಇದೆ. ಯಾವ ರೀತಿಯಲ್ಲಿ ಫ್ರೀ ಹಿಟ್ಟನ್ನು ಬಳಸಿಕೊಳ್ಳಬಹುದು? ಎಂಬಿ 8 ಎಸೆತಗಳಲ್ಲಿ 17 ಅಂಕಗಳನ್ನು ತನ್ನದಾಗಿಸಿಕೊಂಡ ಎಂಬಿ ಫ್ರೀ ಹಿಟ್ಟನ್ನು ಯಾವ ರೀತಿಯಲ್ಲಿ ಬಳಸುವನೋ ಎಲ್ಲ ಇದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. 38 ಅಂಕಗಳು ಜಮಾವಣೆ. ಓವರಿನ ಅಂತಿಮ ಎಸೆತ. ಎಸ್, 3 ಓವರ್ ಮುಕ್ತಾಯ. 38 ಅಂಕಗಳು ಜಮಾವಣೆಗೊಂಡಿದೆ. ಒಂದು ಉತ್ತರಿಯನ್ನ ಬಿಟ್ಟುಕೊಡ್ತಾ ಇದ್ದ. ಅಂತಿಮ ಓವರ್ ಇದೆ. ಇನ್ನಿಂಗ್ಸಿನ ಅಂತಿಮ ಓವರನ್ನ ಎಸೆಯಲು ನಿಯಾಸ್ ಕೈಯಲ್ಲಿ ಚೆಂಡು. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್ ಆಗಿದೆ. ಈಗಾಗಲೇ 38 ಅಂಕಗಳನ್ನು ಜಮಾವಣೆಗೊಳಿಸಿದೆ ವಿದ್ವಾರ್ ಬಾಯ್ಸ್. ಬಾತಿ ಸ್ಟ್ರೈಕ್ ವಿಭಾಗದಲ್ಲಿ ಎದುರಿಸಿದ ಎಸೆತ 5, ಗಳಿಸಿದ ಅಂಕ 13. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತಮ್ಮ ಎಂಬಿ 9 ಎಸೆತ ಎದುರಿಸಿ ಗಳಿಸಿದ್ದು 17 ಅಂಕ. ತಂಡದ ಒಟ್ಟು ಮೊತ್ತ 38. ಬಿಟ್ಟುಕೊಟ್ಟದ್ದು ಒಂದೇ ಒಂದು ಉದರಿ. ಎಸ್ತಗಾರಿಕೆಯಲ್ಲಿ ಶ್ರೇಷ್ಠ ಮಟ್ಟದ ಎಸ್ತಗಾರ, ಅನುಭವದ ಎಸ್ತಗಾರ ನಿಯಾಸ್ ಕೈಯಲ್ಲಿ ಚೆಂಡು. ತೀರ್ಪುಗಾರರನ್ನು ದಾಟುತ್ತಾ ರೌಂಡ್ ಶೇಪ್ ಮಾದರಿಯಲ್ಲಿ ಹೊಡೆತಗಳು. ದಾಂಡಿಗ ಈ ಬಾರಿ ಬಾತಿಯವರ ಅಧ್ಯಾಯ ಅಂತ್ಯಗೊಳ್ಳುತ್ತಾ ಇದೆ. ಅಲ್ಫಾಸ್ ಆಪಿ ಎಲೆಯ ಕ್ರೀಡಾ ಆಟಗಾರ ಆರಂಭಿಕ ಹಂತದಲ್ಲಿಯೇ ಗೋಟ ರಕ್ಷಕನನ್ನು ವಂಚಿಸಿದ ಚೆಂಡು 4 ಅಂಕಗಳು.
ಖಂಡಿತವಾಗಿಯೂ ಬೆಳೆದು ಬರುತ್ತಿರುವಂತವರು ಪ್ರತಿಭೆ ಎಂದರೂ ತಪ್ಪಾಗಲಾರದು. ಅಲ್ಫಾಜ್ ಆರಂಭಿಕ ಕ್ಷಣದಲ್ಲೇ 4 ಅಂಕಗಳು ತನ್ನದಾಗಿಸಿ ಮುಂದಿನ ಎಸೆತಕ್ಕೆ 1 ಅಂಕಗಳು ಜಮಾವಣೆಗೊಳಿಸುವಾಗ ಅಂಕಪಟ್ಟಿ 43ರತ್ತ ಸಾಗಿ ಬರುತ್ತಾ ಇದೆ. ಒಂದು ಗೌರವದ ಮೊತ್ತದತ್ತ ಸಾಗಿ ಬರಬಹುದು. ವಿದ್ವಾರ್ ಬಾಯ್ಸ್ ತಂಡದ ಮಾಲಕರನ್ನ ಮುಂದಿಡುತ್ತಾ ಜವಾಬ್ದಾರಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಒಂದು ಕಡೆ ಎಂಬಿ, ಮತ್ತೊಂದು ಕಡೆ ಅಲ್ಫಾಜ್ ಆಪಿ. ಎಸ್ತುಗಾರಿಕಾ ವಿಭಾಗದಲ್ಲಿ ನಿಯಾಸ್ ಮುಂದುವರಿಸರೆ ಎಸ್ತುಗಾರಿಕೆ ಓವರಿನ ಚತುರ್ಥ ಎಸೆತ, ಇನ್ನಿಂಗ್ಸಿನ ಅಂತಿಮ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿರುವಾಗ 43 ಅಂಕಪಟ್ಟಿ. ಎಡಗೈ ಆಟಗಾರ ಶ್ರೇಷ್ಠ ಮಟ್ಟದ ದಂಡನೆ, ನೇರವಾಗಿ ದಂಡಿಸಿಬಿಟ್ರು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಒಂದು ಸುಲಭ ಅವಳಿಯ ಪ್ರಯತ್ನ. ಖಂಡಿತವಾಗಿಯೂ 2 ಅಂಕಗಳು ಜಮಾವಣೆಗೊಳ್ಳುತ್ತಾ ಇದೆ. 2 ಅಂಕದ ಜಮಾವಣೆದೊಂದಿಗೆ ಅಂಕಪಟ್ಟಿಯಲ್ಲಿ ಒಂದೊಮ್ಮೆ ಕಣ್ಣಾಯಿಸಿ ನೋಡುವುದೇ ಆದರೆ 45 ಅಂಕಗಳು. ಖಂಡಿತವಾಗಿಯೂ ಕ್ರಿಕೆಟ್ ಎಂಬ ಒಂದು ಮೈದಾನದಲ್ಲಿ ಬಹಳಷ್ಟು ಮಂದಿ ಉಪಯೋಗಿಸುವ ಶಬ್ದ ಅದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಅತ್ತೆಯ ಕಾಲ ವಿದ್ವಾರ್ ಬಾಯ್ಸ್ ಪರವಾಗಿದೆ, ಸೊಸೆಯ ಕಾಲ ಯಾವ ರೀತಿಯಲ್ಲಿ ಎಂದು ಕಾದು ನೋಡಬೇಕಾಗಿದೆ. ಅತ್ತೆಯ ಕಾಲದಲ್ಲಿ ನಾವು ನೋಡುವಾಗ 45 ಅಂಕಗಳನ್ನು ತನ್ನದಾಗಿಸಿ 2 ಉದರಿಯನ್ನು ಬಿಟ್ಟುಕೊಂಡಿದೆ. ಇನ್ನು 2 ಎಸೆತ ಇದೆ. ಪಂಚಮ ಎಸೆತ ಚಾಲ್ತಿಯಲ್ಲಿ ನ್ಯಾಸ್ ಎತ್ತಿಕೊಳ್ಳುತ್ತ ಚೆಂಡು ಎದುರಿಸಿ ಆಡಬಲ್ಲ ಆಟಗಾರ ಇಲ್ಲಿ ಎಂಬಿ ಲೌಡ್ ಅಪೀಲ್ ಇತ್ತು. ಒಂದು ಸುಲಭವಾಗಿದೆ, ಅವಳಿಯ ಪ್ರಯತ್ನವಿದೆ. ತೀರ್ಪುಗಾರಿಕಾ ತೀರ್ಪದಲ್ಲಿ ಕ್ಯಾಚ್ ಔಟ್. ಎಸ್, ಇನ್ನಿಂಗ್ಸಿನ ಅಂತಿಮ ಎಸೆತ ಇದೆ. ದಂಡುಗಾರಿಕಾ ವಿಭಾಗದಲ್ಲಿ ಸಲ್ಮಾನ್ ರವರ ಆಗಮನವಾಗ್ತಾ ಇದೆ ನೋಡಿ ಮೈದಾನಕ್ಕೆ. ಅಂತಿಮ ಎಸೆತಕ್ಕೆ ಯಾವ ರೀತಿಯಲ್ಲಿ ನಿಭಾಯಿಸುವರೆ. ಟೋಟಲ್ ಸ್ಕೋರ್ ಮುಸಾನ್ ಟು 45, ಲಾಸ್ ಆಫ್ 3 ವಿಕೆಟ್. ಲಾಸ್ಟ್ ಡೆಲಿವರಿ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಎಸೆತ ಅದು 4, 6, 1 ಉದರಿ ಬಿಟ್ಟು ಕೊಡಬಹುದು. ಎಲ್ಲ ಪ್ರಶ್ನೆಗಳಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ನಿಯಾಸ್ ಜವಾಬ್ದಾರಿ ಮುಂದುವರಿಸುತ್ತಾ ತಿರುಗಿಸಿ ಹೊಡೆಯುವ ಪ್ರಯತ್ನವಿತ್ತು. ಈ ನಿಟ್ಟಿನಲ್ಲಿ ಒಂದು ಸುಲಭವಾಗಬಹುದು. ತೀರ್ಪುಗಾರರ ತೀರ್ಪು ಯಾವ ರೀತಿ ಇದೆ? ಎಸ್, 1 ಅಂಕ ಜಮಾವಣೆಗೊಳ್ಳುತ್ತಾ ಇದೆ. ಈ 1 ಅಂಕದೊಂದಿಗೆ ತಂಡದ ಒಟ್ಟು ಮೊತ್ತ 46 ಆಗಿದೆ. ಎದುರಾಳಿ ತಂಡಕ್ಕೆ 47 ಅಂಕದ ಗುರಿಯನ್ನ ನೀಡುತ್ತಾ ಇದೆ.
ವೀಕ್ಷಕ ವೀಣಾ ಕೊಠಡಿಯಲ್ಲಿ ವಂಚ ಬದಲಾವಣೆ, ಬಹಳಷ್ಟು ಅನುಭವದ ವೀಕ್ಷಕ ವೀಣಗಾರರು ಇರ್ಷಾದ್ ಉಡುಪಿಯವರ ಆಗಮನವಾಗ್ತಾ ಇದೆ. ಮೈಕ್ ಅಂಡ್ ಓವರ್ ಟು ದ ಮ್ಯಾನ್ ಇರ್ಷಾದ್ ಉಡುಪಿ. Thank you, Ashraf Pravai. The first quarterfinal match is played here between Fans Udupi versus Vidwar Boys. पहली इनिंग्स की फर्स्ट ओवर को लेकर शाहबुद्दीन, दूसरी इनिंग्स की पहली ओवर की पहली गेंद का जिम्मा संभालते हुए यहां पर शाहबुद्दीन आए हैं। टीम के होनहार युवा गेंदबाज, एक अनुभव की कोई कमी नहीं इनको. The man who can take away the match from the opposition single-handedly. The name is none other than Shahabuddin from Vidwar Boys. इस बार भारी सिरा लेता हुआ गेंद किस्मत का साथ देते हुए यहां पर अज्जू को पिछले 2 लीग मैचेस के मैन ऑफ द मैच रह चुके हैं अज्जू, जो कि फ्रेंड्स उडुपी के हैं. और उसी तरह और विद्वर भाई की तरफ से देखेंगे तो सलमान, जिन्होंने दोनों ही लीग मैचेस में मैन ऑफ द मैच का खिताब जीता है इस प्रतियोगिता का. Once again, Shabu. स्ट्राइकर एंड पर अज्जू. इस बार आप लो फुल ड्रॉप फेंकी हुई गेंद कलाइयों का इस्तेमाल करके खेल दिया उसको मिड विकेट की दिशा पर. अच्छी फील्डिंग वहां पर प्रथमेश द्वारा. इस मैच की अंपायर के रूप में है नियाज और ईशर, यूएई के जाने माने अंपायरों में से माने जाते हैं टेनिस बॉल क्रिकेट के. इस बार और एक बार और पिच फेंकी हुई गेंद, प्रथमेश वहां पर मौजूद, लेकिन किस्मत का साथ देते हुए यहां पर बल्लेबाज को. और अच्छी रनिंग बिटवीन द विकेट यहां पर दोनों ही बल्लेबाज द्वारा. एक चीते की दौड़ लगाते हुए दोनों ही बल्लेबाज यहां पर जानते हैं कि हर एक रन यहां पर महत्वपूर्ण है इस क्वार्टर फाइनल मुकाबले का, क्योंकि जीतने वाली टीम यहां पर सेमीफाइनल पे प्रवेश करेगी और हारने वाली टीम इस प्रतियोगिता से बाहर हो जाएगी. इसको ध्यान में रखते हुए खेलते हुए यहां पर दोनों ही बल्लेबाज अपने जिम्मेदारियों को संभालते हुए समझबूझ के साथ इक्का दुक्का करके स्कोर कार्ड पे स्कोर को बढ़ाते हुए. और एक बार शाबू, इस बार ऊपर फेंकी हुई गेंद, खेल दिया उसको हवा पे और एक गगनचुंबी यहां पर बेहतरीन कैच, वाटर कैच फ्रॉम शाहबुद्दीन हियर. There is no confirmation from the umpire still. The
ವಿಭಾಗದಲ್ಲಿ ಆಗಲು ಫ್ರಾನ್ಸ್ ಉಡುಪಿ ತಂಡಕ್ಕೆ. ಸ್ಥಿಕಾರಿಕ ವಿಭಾಗದಲ್ಲಿ ಪ್ರಥಮೇಶ್, ದಾಂಡಿ ಕದನದಲ್ಲೇ ನವಾಜ್. यहां पर अपने चोर को बदलते हुए यहां पर प्रथमेश राइट आर्म राउंड द विकेट होकर गेंदबाजी करेंगे नवाज को, जो अभी तक का खाता खोलना बाकी है. यहां पर एक गेंद का सामना किया है अभी तक, ये उनका दूसरा गेंद रहेगा. स्ट्राइकर एंड पर नवाज सामना करेंगे प्रथमेश का. बहुत ही रक्षणात्मक फील्डिंग की सजावट यहां पर विदवर भाई द्वारा. इस बार रिवर्स स्वीप की कोशिश जरूर थी यहां पर, फिर से कोई संपर्क नहीं वहां पर बल्ला और गेंद के बीच, और एक डॉटेड डिलीवरी ऐड होता हुआ स्कोर कार्ड पर. महत्वपूर्ण डॉटेड डिलीवरी यहां पर विदवर बॉय की ओर से. हर एक डॉटेड बॉल यहां पर गेंद बल्लेबाजों पर दबाव बनाने रखने पे कामयाब हासिल करते हुए यहां पर विदवर बॉयज के गेंदबाज. इसी उम्मीद के साथ और एक बार प्रथमेश फिर से रिवर्स स्वीप की कोशिश, इस बार हल्का सा बाहरी सिरा लेता हुआ गेंद. बहुत ही अच्छी फील्डिंग का मुजाहिरा वहां पर विकेट कीपर द्वारा डायरेक्ट हिट होकर आए हैं सप्पू नवाज को जुड़ते हुए. देखना है कि टीम के जीत में किस तरह का भूमिका निभाते हैं यहां पर ये दोनों बल्लेबाज. सप्पू पर सप्पू सामना करेंगे प्रथमेश का. रोचकता बढ़ती हुई इस गेम पर 16 गेंदे 42 रन की जरूरत. इस बार फुल टॉस फेंकी हुई गेंद, कोशिश जरूर की थी बड़ी शॉट लगाने की, लेकिन वहां बेहतरीन फील्डिंग वहां पर अंकित द्वारा एक रनआउट करने का सुनहरा मौका जरूर था, लेकिन बहुत ही अच्छी रनिंग बिटवीन द विकेट वहां पर सप्पू और नवाज के बीच. और एक स्ट्राइकर एंड पर नवाज आए हैं, सामना करेंगे प्रथमेश का. इस ओवर पर अभी तक 2 रन आ चुके हैं और एक विकेट खोया है टीम के होनहार आधार स्तंभ मैं कहूंगा अज्जू का, जिन्होंने पिछले 2 लीग मैचेस पर मैन ऑफ द मैच का खिताब हासिल किया था. इस बार नवाज इस बार क्लीन बाउल होकर नवाज पैविलियन वापस होते हुए लगातार दूसरा झटका इस ओवर का. पहले अज्जू, अभी नवाज क्लीन बाउल होकर पैविलियन वापस. पारी लड़खड़ाती हुई 3 विकेटें खो चुकी है 6 रन की निजी स्कोर पर. 1.4 ओवर फेंकी जा चुकी है, बाकी बचे 14 गेंदों पर 41 रन का एक कष्टदायक लक्ष्य यहां पर फ्रेंड्स उडुपी के आगे. स्ट्राइकर छोर पर आसिफा पहली गेंद कलाइयों का इस्तेमाल करके खेल दिया उसको मिड विकेट की दिशा पर. हल्के हाथों से खेलकर 1 रन हासिल करने पे कामयाबी. इस 1 रन के साथ स्कोर बढ़ता हुआ 7, 3 विकेट की नुकसान पर. बाकी बचे 13 गेंद 40 रन की जरूरत.
40 रन की जरूरत यहां पर एक कष्टदायक joining Sappu into the crease. They still required 39 from 11 deliveries. Once again, Ankit, this time good length delivery, wanted to play towards the square leg region, connected it well. Still settles for a single with a single score, moves on to 9 for loss of 4 wickets. बहुत ही नाजुक स्थिति पर यहां पर फ्रेंड्स उडुपी की टीम इस क्वार्टर फाइनल मुकाबले में विदवर बॉयज के आगे अलॉटेड 4 ओवर पर 47 रन बनाने का एक लक्ष्य जरूर था। इस बार हवा पे खेला हुआ गेंद, फील्डर वहां पर तैनात, एक आसान सा कैच बेरोज के हाथ आता हुआ, विकेट नंबर 5 खोता हुआ यहां पर फ्रेंड्स उडुपी की टीम की पारी पूरी तरह से लड़खड़ाती हुई यहां पर इस क्वार्टर फाइनल मुकाबले के रन चेस पर विदवर बॉयज के आगे। Mustafa. Mid wicket region for a single.
1 second, please. Two more balls are remaining in this over. Once again, Ankit. I request official Mustafa from officials panel, please come to the mic point here. Mustafa from Crick Heroes scorer. इस बार ओवर पिच डिलीवरी थी, बाहरी सिरा लेता हुआ गेंद पहुंचा थर्ड मैन की दिशा पर। एक रनआउट का सुनहरा मौका जरूर था, लेकिन खुशकिस्मत रहे वहां पर बल्लेबाज सप्पू, अपना विकेट नहीं खोया यहां पर। इसी के साथ तीसरी ओवर की समाप्ति। नो बॉल का इशारा करते हुए यहां पर इशार। फर्स्ट बॉल डॉट, यस। सेकंड बॉल नो बॉल का इशारा दिए, सेकंड बॉल था ना। नो बॉल के साथ एक एक्स्ट्रा रन ऐड होता हुआ स्कोर कार्ड पर। लेगम्बर के पीछे 3 फील्डर है मेरे ख्याल से, 3 फील्डर अलाउड नहीं है। इसी के साथ फ्री हिट का भी इशारा करते हुए यहां पर अंपायर इशार। देखना इस फ्री हिट पर किस तरीके का फायदा उठा पाते हैं सप्पू, जो स्ट्राइकर एंड पर खड़े हैं। सामना करेंगे सलमान का। राइट आर्म ओवर द विकेट होकर सलमान इस बार अच्छी गेंद यहां पर खेलना चाहते थे उसको, फिर से मिड विकेट की दिशा पर कोई संपर्क नहीं यहां पर बल्ला और गेंद के बीच लेग बाई का इशारा करते हुए यहां पर अंपायर इशार इस एक अतिरिक्त रन के साथ स्कोर बढ़ता हुआ 14 5 विकेट की नुकसान पर। गेंदे 4, 33 रन की जरूरत। 33 रन रिक्वायर्ड फ्रॉम 4 डिलीवरीज। लगभग हार के बहुत ही करीब होते हुए यहां पर फ्रेंड्स उडुपी की टीम इस क्वार्टर फाइनल प्रतियोगिता में। फिर से ओवर पिच डिलीवरी खेल दिया उसको लॉन्ग ऑफ की दिशा पर, फील्डर वहां पर मौजूद और एक रन ऐड होता हुआ स्कोर कार्ड पर। जस्ट फॉर्मेलिटीज रह गए इस क्वार्टर फाइनल मुकाबले का। विदवर बॉयज लगभग इस मैच पर जीत हासिल कर चुकी है। 2 गेंदे 31 रन की जरूरत था। 2 balls 31 रन रिक्वायर्ड इस टाइम। वंस अगेन ब्लॉक होल डिलीवरी थी, हल्के हाथों से खेला है उसको शॉर्ट कवर की दिशा पर 1 रन के लिए, और 1 रन का इजाफा के साथ स्कोर बढ़ता हुआ 17 5 विकेट की नुकसान पर। इस इनिंग्स की आखिरी गेंद इस बार
गुड लेंथ डिलीवरी थी, उछाल दिया उसको हवा पर, बॉलर बॉल के नीचे आते हुए एक आसान सा कैच होकर